ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, 30 ದಿನಗಳ ಉಪವಾಸವನ್ನು ಇದ್ದುಕೊಂಡು ನಾಳೆ ಈದ್ ಉಲ್ ಫಿತ್ರ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ತಿಂಗಳು ಪವಿತ್ರವಾದಂತಹ ತಿಂಗಳು. ಈ ತಿಂಗಳಿನಲ್ಲಿ ಆತ್ಮಶುದ್ಧಿ, ಹಾಗೆ ಸ್ವಯಂ ಶಿಸ್ತು, ಹಾಗೆ ದೈವಿಕ ಸಾಮೀಪ್ಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ಬಡವರಿಗೆ ದಾನ ಧರ್ಮವನ್ನು ಮಾಡುವಂತಹ ಒಂದು ಅವಕಾಶವನ್ನು ಈ ತಿಂಗಳು ನಮಗೆ ಕಲ್ಪಿಸಿಕೊಡುತ್ತೆ. ಇದೆಲ್ಲವನ್ನು ದಾಟಿಕೊಂಡು ನಾಳೆ ಖುಷಿಯಿಂದ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ನಾಡಿನ ಎಲ್ಲರಿಗೂ ಕೂಡ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳು. ಈ ತಿಂಗಳು ಕೇವಲ ದೈಹಿಕವಾದಂಥ ದಂಡನೆಗೆ ಇರುವಂತಹ ತಿಂಗಳಲ್ಲ, ಮಾನಸಿಕವಾಗಿಯೂ ಕೂಡ ಶುದ್ಧವಾಗುವ ಒಂದು ತಿಂಗಳಾಗಿದೆ. ಅದನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನುವಂತಹ ಒಂದು ನೋವು ನಮಗೆಲ್ರಿಗೂ ಕೂಡ ಇದ್ದರೂ ಕೂಡ ನಾಳೆ ಹಬ್ಬವನ್ನು ಆಚರಿಸುವಂತಹ ಖುಷಿ ಏನಿದೆ, ಆ ಖುಷಿ ಎಲ್ಲರಿಗೂ ಕೂಡ ಒಂದು ಭವಿಷ್ಯತ್ತಿನಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ಜೀವನವನ್ನು ನಡೆಸಲಿಕ್ಕೆ ಬುನಾದಿಯನ್ನು ಹಾಕ್ಕೊಳ್ಳಿ ಅಂತ ಹೇಳಿ ಹಾರೈಸ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು.